ಇನ್ನು ವೀಕ್ಷಕರೇ, ನೀವು ರವಿಚಂದ್ರನ್ ಅಭಿನಯದ ಹಠವಾದಿ ಫಿಲಿಮನ್ನು ನೋಡಿರ್ತೀರ. ಈಗ ಈ ಸ್ಟೋರಿ ನಿಮಗೆ ಆ ಸಿನಿಮಾವನ್ನು ನೆನಪು ಮಾಡುತ್ತೆ. ಕಾರಣ ಏನು ಅಂತ ಹೇಳಿದ್ರೆ, ಈ ಸ್ಟೋರಿಯಲ್ಲಿ ಪ್ರೇಮಿಯೂ ಕೂಡ ಅವನೇ, ಸ್ನೇಹಿತನೂ ಕೂಡ ಅವನೇ ಅಂತ ಸಿನಿಮಾ ಸ್ಟೈಲಲ್ಲಿ ಯುವತಿಗೆ ವಂಚಿಸಿದಂಥ ಪ್ರಕರಣ ಇದು. ರವಿಚಂದ್ರನ್ ಅಭಿನಯದ ಹಠವಾದಿ ಸಿನಿಮಾವನ್ನು ನೆನಪಿಸುವಂತಹ ಕಥೆ ಇದು. ಪ್ರೇಮಿಯೂ ಅವನೇ, ಸ್ನೇಹಿತನೂ ಕೂಡ ಅವನೇ. ಸಿನಿಮಾ ಸ್ಟೈಲಲ್ಲಿ ಯುವತಿಗೆ ವಂಚಿಸಿದ್ದಾನೆ ಯುವಕ. ಲಕ್ಷಾಂತರ ರೂಪಾಯಿ ಹಣ ಲೂಟಿ ಮಾಡಿದ್ದಾನೆ. ಲೈಂಗಿಕ ಕಿರುಕುಳವನ್ನು ಕೂಡ ಕೊಟ್ಟಿದ್ದಾನೆ. ರಿತೇಶ್ ಅಲಿಯಾಸ್ ಧನುಷ್ ಎಂಬಾತನೇ ಡಬಲ್ ರೋಲ್ ಅನ್ನು ಪ್ಲೇ ಮಾಡಿರುವಂಥದ್ದು ಈ ಕಥೆಯಲ್ಲಿ. ಇನ್ಸ್ಟಾ ಮೂಲಕ ಪರಿಚಯ. ಇತ್ತೀಚಿನ ದಿನಗಳಲ್ಲಿ ಈ ವಂಚನೆ ಪ್ರಕರಣಗಳು ಬಂದಾಗ ಎಲ್ಲಿಂದ ಶುರುವಾಗುತ್ತೆ ಅಂತ ಹೇಳಿದ್ರೆ, ಇನ್ಸ್ಟಾದಿಂದ ಶುರುವಾಗ್ತಾ ಇದೆ. ಇನ್ಸ್ಟಾದಿಂದ ಪರಿಚಯ ಶುರುವಾಗಿದೆ. ಇನ್ಸ್ಟಾದಲ್ಲಿ ಮೆಸೇಜ್ ಮಾಡಿದ್ದಾರೆ, ನಂಬರ್ ಎಕ್ಸ್ಚೇಂಜ್ ಕೂಡ ಆಗಿತ್ತು, ಭೇಟಿ ಮಾತ್ರ ಆಗಿರಲಿಲ್ಲ. ಇನ್ಸ್ಟಾದಲ್ಲಿ ರಿತೇಶ್, ನೇರವಾಗಿ ವಿಜಯ್. ನೋಡಿ ಹೆಸರು ಏನಿದೆ ಅಲ್ವಾ, ಇನ್ಸ್ಟಾದಲ್ಲಿ ಮೆಸೇಜ್ ಮಾಡುವಾಗ ರಿತೇಶ್ ಅಂತ ಮೆಸೇಜ್ ಮಾಡೋದು, ನೇರವಾಗಿ ಬಂದಾಗ ವಿಜಯ್ ಅನ್ನುವಂಥ ಹೆಸರಿನಲ್ಲಿ ಪರಿಚಯ ಮಾಡಿಕೊಳ್ಳೋದು. ಈ ಕತೆ ಶುರುವಾಗೋದು ಇಲ್ಲಿಂದ. ಇನ್ನು ಮುಂದುವರೆದ್ರೆ ಯುವತಿಯ ಬಳಿ ಇನ್ಸ್ಟಾದಲ್ಲಿ ಸ್ನೇಹಿತನಂತೆ ಕಷ್ಟವನ್ನ ಹೇಳ್ಕೊಂಡಿದ್ದ ರಿತೇಶ್. ಸ್ನೇಹಿತನ ರೀತಿ ಇದು ನೋಡಿ, ಸ್ನೇಹಿತನ ರೀತಿ ಇನ್ಸ್ಟಾದಲ್ಲಿ ಪರಿಚಯ ಆಗಿ ಮೆಸೇಜ್ ಮಾಡೋದು, ಸ್ನೇಹಿತನಂತೆ ಆಕ್ಟಿಂಗ್ ಮಾಡೋದು, ಕಷ್ಟ ಹೇಳ್ಕೊಳ್ಳೋದು, ರಕ್ಷಾಬಂಧನ ಶುಭಾಶಯಗಳನ್ನು ಕೂಡ ಹೇಳಿದ್ನಂತೆ. 1.5 ಲಕ್ಷದಷ್ಟು ಹಣವನ್ನು ಪಡೆದಿದ್ದ ಫ್ರೆಂಡ್ ಆಗಿ. ಆದರೆ ಮತ್ತೊಂದು ಕತೆ ಏನು ಅಂದರೆ, ವಿಜಯ್ ಎನ್ನುವಂಥ ಹೆಸರಲ್ಲಿ ಪ್ರೇಮಿ ಅಂತ ನಟನೆ ಮಾಡಿದ್ದಂತೆ. ರಿತೇಶ್ ಹೆಸರಲ್ಲಿ ಯುವತಿಯ ಜೊತೆ ಸ್ನೇಹಿತನಂತೆ ಆಕ್ಟಿಂಗ್ ಮಾಡಿದ್ದಾನೆ. ರಕ್ಷಾಬಂಧನದ ಶುಭಾಶಯ ಹೇಳುವಾಗ ಸಿಕ್ಕಿಬಿದ್ದಿರುವಂಥದ್ದು. ಸ್ನೇಹಿತ ಆಯಿತು, ಪ್ರೇಮಿಯೂ ಆಯಿತು, ಅಣ್ಣ ಅಂತ ಆಗುವಂತಹ ಸಂದರ್ಭದಲ್ಲಿ ಸಿಕ್ಕಿಬಿದ್ದಿದ್ದಾನೆ. ಇನ್ಸ್ಟಾದಲ್ಲಿ ರಿತೇಶ್ಗೆ ಮೆಸೇಜ್ ಮಾಡಿ ಯುವತಿ ವಿಶ್ ಮಾಡಿದ್ಲು. ಈ ಸಂದರ್ಭದಲ್ಲಿ ಆಡಿಯೋ ಕಾಲ್ ಮಾಡಿದ್ನಂತೆ. ಇದರಿಂದ ಸಿಕ್ಕಾಕೊಂಡಿರುವಂಥದ್ದು. ಸದ್ಯ ಜ್ಞಾನಭಾರತಿ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಪೊಲೀಸರು ಕೂಡ ವಿಚಾರಣೆ ನಡೆಸ್ತಾ ಇದ್ದಾರೆ.